ಹಲೋ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ವೆಲ್ಕಮ್ ಅಂತ ಹೇಳ್ತಾ, ಇವತ್ತು ನಾವು ನೋಡೋದು ಕನ್ನಡ ಚಿತ್ರರಂಗದ ರಾಕಿಂಗ್ ಸ್ಟಾರ್ ಎಂದೇ ಹೆಸರುವಾಸಿಯಾಗಿರುವಂತಹ ಯಶ್ ಅವರ ಜೀವನ ಚರಿತ್ರೆಯನ್ನ ನೋಡೋಣ. ಒಂದು ಸಣ್ಣ ಹಳ್ಳಿ ಹುಡುಗನಿಂದ ಹಿಡಿದು ಫ್ಯಾನ್ ಇಂಡಿಯಾ ಫ್ಯಾನ್ ಸ್ಟಾರ್ ಆಗುವ ತನಕ ಅವರ ಹೋರಾಟ, ಶ್ರಮ ಮತ್ತು ಸಾಧನೆ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಯಶ್ ಅವರ ನಿಜವಾದ ಹೆಸರು ಹಾಗೂ ಅವರ ಕುಟುಂಬ, ಬಾಲ್ಯ ಎಲ್ಲವನ್ನು ಕೂಡ ಮೊದಲನೇದಾಗಿ ನಾವು ತಿಳ್ಕೊಳ್ಳೋಣ. ಯಶ್ ಅವರ ನಿಜವಾದ ಹೆಸರು ನವೀನ್ ಕುಮಾರ್ ಗೌಡ. ಅವರು ಜನಿಸಿದ್ದು ಜನವರಿ 8, 1984 ಹಾಸನ ಜಿಲ್ಲೆಯ ಭುವನಹಳ್ಳಿ ಎಂಬ ಸಣ್ಣ ಹಳ್ಳಿಯಲ್ಲಿ ಯಶ್ ಜನಿಸಿದರು. ಅವರ ತಂದೆ ಅರುಣ್ ಕುಮಾರ್ ಅವರು ಕೆಎಸ್ಆರ್ಟಿಸಿ ಡ್ರೈವರ್ ಆಗಿದ್ದರು. ತಾಯಿ ಪುಷ್ಪಾ ಗೌಡ ಇವರು ಗೃಹಿಣಿಯಾಗಿದ್ದರು. ಬಾಲ್ಯದಿಂದಲೇ ಯಶ್ ಅವರಿಗೆ ನಟನೆಯಲ್ಲಿ ಆಸಕ್ತಿ ಇತ್ತು. ಆದರೆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಬಲವಾಗಿರಲಿಲ್ಲ. ಆದರೂ ಕೂಡ ತಮ್ಮ ಕನಸನ್ನ ಬಿಟ್ಟು ಬಿಡದೆ ಹೋರಾಟವನ್ನ ಮುಂದುವರೆಸಿದರು. ಇನ್ನು ಯಶ್ ಅವರ ನಾಟಕ ಮತ್ತು ಟಿವಿ ಜೀವನ ಹೇಗಿತ್ತು ನೋಡೋಣ ಬನ್ನಿ. ಯಶ್ ಅವರು ಮೊದಲು ರಂಗಭೂಮಿ ನಾಟಕಗಳಲ್ಲಿ ಅಭಿನಯ ಆರಂಭಿಸುತ್ತಿದ್ದರು. ನಂತರ ಬೆಂಗಳೂರಿಗೆ ಬಂದು ಟಿವಿ ಧಾರಾವಾಹಿಗಳಲ್ಲಿ ಅವಕಾಶ ಪಡೆದರು. ನಂದಿನಿ ಮತ್ತು ಉತ್ತರಾಯಣ ಧಾರಾವಾಹಿಗಳಲ್ಲಿ ಅಭಿನಯಿಸಿ ಬಳಿಕ ಮಳೆ ನಿಲ್ಲು ಸೀರಿಯಲ್ ಮೂಲಕ ಜನಪ್ರಿಯರಾದರು. ಈ ಸಮಯದಲ್ಲಿ ಅವರು ಜೀವನ ನಡೆಸಲು ವಿವಿಧ ಸಣ್ಣ ಕೆಲಸಗಳನ್ನು ಕೂಡ ಮಾಡುತ್ತಿದ್ದರು. ಆದರೆ ಅವರಿಗೆ ನಟನಾಗಬೇಕೆಂಬ ಕನಸು ಮಾತ್ರ ಬಿಟ್ಟಿರಲಿಲ್ಲ. ಎಂದಿಗೂ ಕೂಡ ಅವರು ಆ ಕನಸನ್ನ ಕಾಣುತ್ತಲೇ ಇದ್ದರು. ಇನ್ನು ಯಶ್ ಅವರ ಸಿನಿಮಾ ಪ್ರವೇಶ ಹೇಗಿತ್ತು ನೋಡೋಣ ಬನ್ನಿ. 2007ರಲ್ಲಿ ಜಾಂಬದ ಹುಡುಗಿ ಸಿನಿಮಾದಲ್ಲಿ ಸಣ್ಣ ಪಾತ್ರದಲ್ಲಿ ಕಾಣಿಸಿಕೊಂಡ ಯಶ್ ಅವರು 2008ರಲ್ಲಿ ಮೊಗ್ಗಿನ ಮನಸ್ಸು ಸಿನಿಮಾದ ಮೂಲಕ ಹೀರೋ ಆಗಿ ಪರಿಚಯರಾದರು. ಮೊಗ್ಗಿನ ಮನಸ್ಸು ಸಿನಿಮಾ ಅವರಿಗೆ ಮೊದಲ ದೊಡ್ಡ ಯಶಸ್ಸು ತಂದಿತ್ತು ಮತ್ತು ಉತ್ತಮ ನಟ ಎಂಬ ಗುರುತನ್ನು ನೀಡಿತು. ನಂತರ ರಾಜಧಾನಿ, ಡ್ರಾಮಾ, ಮೂವಿ, ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಹಾಗೂ ಕಿರಾತಕ ಸಿನಿಮಾಗಳಿಂದ ಸೂಪರ್ ಸ್ಟಾರ್ ಆಗಿ ಬೆಳೆದರು. ಇನ್ನು ಯಶ್ ಅವರ ಕೆಜಿಎಫ್ ಜೀವನ ಹಾಗೂ ಫ್ಯಾನ್ ಇಂಡಿಯಾ ಸ್ಟಾರ್ ಆಗುವ ಕಥೆಯನ್ನ ನೋಡೋಣ ಬನ್ನಿ. 2018ರಲ್ಲಿ ಬಂದ ಕೆಜಿಎಫ್ ಅಧ್ಯಾಯ 1, ಕೆಜಿಎಫ್ ಚಾಪ್ಟರ್ 1 ಏನಿದೆ ಯಶ್ ಜೀವನವನ್ನೇ ಬದಲಾಯಿಸಿತು ಎಂದು ಹೇಳಬಹುದು. ಈ ಸಿನಿಮಾ ಕನ್ನಡದಲ್ಲಿ ಮಾತ್ರವಲ್ಲದೆ ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಭಾಷೆಯಲ್ಲೂ ಭರ್ಜರಿ ಯಶಸ್ಸನ್ನ ತಂದಿತು. ಇನ್ನು 2022ರಲ್ಲಿ ಬಿಡುಗಡೆಯಾದ ಕೆಜಿಎಫ್ ಅಧ್ಯಾಯ 2, ಕೆಜಿಎಫ್ ಚಾಪ್ಟರ್ 2 ಭಾರತದಲ್ಲೇ ಅತಿ ಹೆಚ್ಚು ಗಳಿಕೆ ಮಾಡಿದ ಸಿನಿಮಾಗಳಲ್ಲಿ ಒಂದಾಗಿತ್ತು. ಇದರಿಂದ ಯಶ್ ಫ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಹೊರಹೊಮ್ಮಿದರು. ರಾಖಿ ಭಾಯ್ ಪಾತ್ರ ನಂತರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯಿತು. ಯಶ್ ಅವರ ಒಂದು ಹೆಸರು ರಾಖಿ ಭಾಯ್ ಎಂಬ ಹೆಸರು ಜನಪ್ರಿಯವಾಯಿತು. ಇನ್ನು ಯಶ್ ಅವರ ವೈಯಕ್ತಿಕ ಜೀವನದಲ್ಲಿ ಯಶ್ ಅವರು ನಟಿ ರಾಧಿಕಾ ಪಂಡಿತ್ ಅವರನ್ನ ಪ್ರೀತಿಸಿ ಮದುವೆಯಾದರು. ಈ ದಂಪತಿಗಳಿಗೆ ಐರಾ ಮತ್ತು ಯಥರ್ ಎಂಬ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಕುಟುಂಬ ಜೀವನಕ್ಕೂ ಮತ್ತು ಸಿನಿಮಾ ಜೀವನಕ್ಕೂ ಸಮಾನ ಮಹತ್ವವನ್ನ ಯಶ್ ಅವರು ಕೊಡುತ್ತಾರೆ. ಇನ್ನು ಯಶ್ ಅವರ ಸಮಾಜ ಸೇವೆ ಹೇಗಿದೆ ಗೊತ್ತಾ? ಯಶ್ ಅವರು ಯಶೋಮಾರ್ಗ ಫೌಂಡೇಶನ್ ಮೂಲಕ ಸಮಾಜ ಸೇವೆ ಮಾಡುತ್ತಿದ್ದಾರೆ. ಕೋವಿಡ್ ಸಮಯದಲ್ಲಿ ಸಹಾಯ, ಬಡ ಮಕ್ಕಳ ಶಿಕ್ಷಣಕ್ಕೆ ನೆರವು, ಗ್ರಾಮೀಣ ಅಭಿವೃದ್ಧಿ ಕೆಲಸಗಳಲ್ಲಿ ಅವರು ಸಕ್ರಿಯರಾಗಿದ್ದಾರೆ. ಅವರು ಹೇಳುವ ಮಾತು, ನಾನು ಏನಾದರೂ ಆಗಿದ್ರೆ ಅದು ಜನರ ಪ್ರೀತಿಯಿಂದಲೇ ಎಂಬ ಮಾತನ್ನ ಬಹಳ ಪ್ರಾಮುಖ್ಯತೆಯಿಂದ ಆಡುತ್ತಾರೆ. ಒಂದು ಸಣ್ಣ ಹಳ್ಳಿಯಿಂದ ಬಂದ ಹುಡುಗ ಇಂದು ಭಾರತದ ದೊಡ್ಡ ಸ್ಟಾರ್ ಆಗಿ ಬೆಳೆದಿದ್ದಾರೆ. ಯಶ್ ಅವರ ಜೀವನ ನಮಗೆ ಕಲಿಸುವ ಪಾಠವೇನೆಂದರೆ, ಕನಸು ದೊಡ್ಡದಾಗಲಿ, ಶ್ರಮ ಬಿಡಬೇಡಿ, ಸೋಲಿನ ಮುಂದೆ ತಲೆಬಾಗಬೇಡಿ. ಇದೇ ರಾಕಿಂಗ್ ಸ್ಟಾರ್ ಯಶ್ ಅವರ ಜೀವನ ಚರಿತ್ರೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಇದನ್ನ ಯಶ್ ಫ್ಯಾನ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ನೀವು ಕೂಡ ಯಶ್ ಅವರ ಅಭಿಮಾನಿಯಾಗಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ
ರೆಡ್ ಹಾರ್ಟನ್ನು ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿಯ ವಿಡಿಯೋಸ್ಗಳನ್ನು ಹಾಗೆ ಸಿನಿಮಾ ಬಗ್ಗೆ ಅಪ್ಡೇಟ್ಸ್ಗಳನ್ನ ನೋಡಬೇಕು ಅಂದರೆ ನಮ್ಮ ನೇಚರ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದುವರೆಗೂ ನಮ್ಮ ವಿಡಿಯೋವನ್ನು ತಾಳ್ಮೆಯಿಂದ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಮ ಪ್ರೀತಿಗಾಗಿ ಅನಂತ ಧನ್ಯವಾದಗಳು.